प्रचोदयात्। ವೇದಗಳ ಸಾರವೇ ಗಾಯತ್ರಿಯಲ್ಲಿದೆ ಅಂದರೆ ಏನು ಆಶ್ಚರ್ಯ ಇಲ್ಲ. ರಾಮಕೃಷ್ಣರೂ ಕೂಡ ರಾಮಕೃಷ್ಣನೂ ಕೂಡ ಗಾಯತ್ರಿ ಜಪ ಮಾಡ್ತಾಯಿದ್ರು. ಅಂದಮೇಲೆ ಇದಿಷ್ಟು ಸನಾತನವಾದದ್ದು, ಎಷ್ಟು ಹಳೆಯದು, ಇದರಲ್ಲಿ ಎಷ್ಟು ಶಕ್ತಿ ಇದೆ. ಇದನ್ನು ನೋಡಿದಾಗ ಸೂರ್ಯ ದೇವನನ್ನು ನಾವು ದರ್ಶನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಗಾಯತ್ರಿಯನ್ನು ಜಪ ಮಾಡ್ತೀವಿ. ಸೂರ್ಯನಿಗೂ ಗಾಯತ್ರಿಗೂ ಏನು ಕನೆಕ್ಷನ್ನು? ಖಂಡಿತ ಇದೆ. ಯಾಕೆ ಅಂದರೆ ಸೂರ್ಯನಲ್ಲಿ ಅರ್ಲಿ ಮಾರ್ನಿಂಗ್ ರೇ ಏನಿದೆ, ಅರುಣಪ್ರಭೆ ಅಂತ ಹೇಳ್ತಾರೆ. ಸೂರ್ಯನ ರಥ ಬಂದಾಗ ಫಸ್ಟ್ ಬರುವ ಕಿರಣಗಳು, ಅದರಲ್ಲಿ ಅಗ್ನಿ ಕಿರಣ ಇದೆ, ಚಂದ್ರಕಿರಣ ಇದೆ, ಮತ್ತು ಸ್ವಲ್ಪ ತಾಪ ಇರುವಂಥ ಸೂರ್ಯನ ಕಿರಣಗಳು ಇದೆ. ಇದು ಮಂಡಲದಿಂದ ಬಂದಿದೆ, ಸೋರ್ಸಿಂದ ಬಂದಿದೆ. ನಮ್ಮ ಬಾಡಿ ಅಗ್ನಿ, ಸೂರ್ಯ, ಚಂದ್ರ ಮಂಡಲಗಳಿಂದ ಆಗಿದೆ. 3 ಮಂಡಲಗಳು, 3 ಕೂಟಗಳು, 3 ಲೋಕಗಳು ಅಂತ ಹೇಳ್ತಾರೆ ನಮ್ಮಲ್ಲಿ. ಈ 3 ಅಗ್ನಿ, ಸೂರ್ಯ ಮತ್ತು ಚಂದ್ರ, ಈ ಕಿರಣಗಳಿಂದಲೇ ನಮ್ಮ ಇಡೀ ದೇಹ ಬೆಳಗ್ತಾ ಇರೋದು. ಒಳಗಡೆ ಇರೋ ಸ್ವಯಂ ಪ್ರಭೆ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ನಮ್ಮ ಬಾಡಿನಲ್ಲಿ. ಅಗ್ನಿ ಕಿರಣಗಳು, ಸೂರ್ಯ ಕಿರಣಗಳು, ಚಂದ್ರಕಿರಣಗಳು ಇಷ್ಟಿದೆ ಅಂತ ಲೆಕ್ಕಾಚಾರದಲ್ಲಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿರೋ ಯೋಗಿಗಳಿದ್ದಾರೆ. ದಶಕಲಾತ್ಮಿಕ ಅಂತ ಹೇಳ್ತಾರೆ ದೇವಿಯನ್ನು. 10 ಕಲೆಗಳು ವನ್ಹಿ ಮಂಡಲದಲ್ಲಿದೆ, ಅಗ್ನಿಮಂಡಲದಲ್ಲಿದೆ ಅಂತ ಹೇಳ್ತಾರೆ. 12 ಕಲೆಗಳು ಸೂರ್ಯಮಂಡಲದಲ್ಲಿದೆ ಅಂತ ಹೇಳ್ತಾರೆ. 16 ಕಲೆ ಚಂದ್ರಮಂಡಲದಲ್ಲಿದೆ ಅಂತ. ಈ 10, 12, 16 ಕಿರಣಗಳಲ್ಲಿ ಬಹಳ ಮುಖ್ಯವಾಗಿ ಒಂದೊಂದು ಕಿರಣ ಸೇರಿ, ಆ 3 ಸೇರಿ ಇರೋ ಆ ಬೆಳಗಿನ ಕಿರಣದಲ್ಲಿ ಆ ಒಂದು ತೇಜಸ್ಸು ಇದೆ, ಆ ಪ್ರಭೆ ಇದೆ. ಆ ತಾಯಿ ಇದ್ದಾಳೆ ಅದರಲ್ಲಿ. ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಮಾಡ್ತಾ ಆ 3 ಸ್ವರೂಪದಲ್ಲಿ ಆ ದೇವಿ ಇದ್ದಾಳೆ. ಸೂರ್ಯ, ಚಂದ್ರ, ಅಗ್ನಿ ಕಿರಣಗಳು ಸೇರಿ ಆ ಪ್ರಭೆ ಅದರೊಳಗೆ ಇದೆ. ಅವಳು ಸವಿತ್ರ ದೇವತೆಯಾಗಿದ್ದಾಳೆ. ಸೂರ್ಯನಿಗೆ ಶಕ್ತಿ ಕೊಟ್ಟವಳು, ಬೆಳಗು ಶಕ್ತಿ ಕೊಟ್ಟವಳು, ತಾಪವನ್ನು ಕೊಟ್ಟವಳು ಸವಿತ್ರ ದೇವತೆ. ಆ ಸವಿತ್ರ ಶಕ್ತಿ, ಅದರಿಂದ ಬೆಳಗ್ಗೆ ಎದ್ದು ಸೂರ್ಯನ ದರ್ಶನ ಮಾಡಿ, ಆ ಎಳೆಯ ಸೂರ್ಯನ ದರ್ಶನ ಮಾಡಿ, ಸೂರ್ಯ ನಮಸ್ಕಾರ ಹಾಕಿ ಗಾಯತ್ರಿ ಮಂತ್ರ ಹೇಳೋದು ಹಿಂದೆ ರೂಢಿಯಲ್ಲಿತ್ತು. ಇಡೀ ದಿವಸ ಅದರ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ, ಸೂರ್ಯ ದರ್ಶನ ಮತ್ತು ಗಾಯತ್ರಿ ಮಂತ್ರ. ಕಣ್ಣಿಗೆ ಒಳ್ಳೆಯದು. ಬರೀ 2 ಕಣ್ಣುಗಲ್ಲ, ಒಳಗಿನ ಕಣ್ಣು ತೆರೆಯುತ್ತೆ. ಅಂದರೆ ಅರಿವಿನ ಕಣ್ಣು ತೆರೆಯುತ್ತೆ, ಬುದ್ಧಿ ಚುರುಕಾಗುತ್ತೆ. ಎಷ್ಟು ನಮಗೆ ಬೇಕಾದ ಅಂಶಗಳೆಲ್ಲ ಸೂರ್ಯನಲ್ಲಿದೆ ನಮ್ಮ ಆರೋಗ್ಯಕ್ಕೆ. ಸೂರ್ಯನಿಗೂ ಗಾಯತ್ರಿಗೂ ಕನೆಕ್ಟ್ ಮಾಡ್ತಾರೆ. ಅಂದರೆ ಪ್ರಾರಂಭದಲ್ಲಿ ಯಾವ ಕುಂಡಲಿನಿ ಶಕ್ತಿಯನ್ನು ನಾವು ಕುಂಡಲಿನಿ ಅಂತ ಕರಿತೀವೋ, ಆ ತಾಯಿ, ಆ ಕುಂಡಲಿನಿ ಜಾಗೃತವಾಗಿ ನಮ್ಮ ಒಳಗಡೆ ಮೇಲ್ಮುಖಕ್ಕೆ ಬಂದಾಗ, ಮೇಲಕ್ಕೆ ಹೋಗ್ತಾ 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 ದಟ್ ಫಿಸಿಕಲ್ ಪವರ್ ಬಿಕಮ್ಸ್ ಡಿವೈನ್ ಪವರ್. ಆ ಪವರು, ಆ ಕುಂಡಲಿನಿ ಶಕ್ತಿಯನ್ನು ನಾವು ಕುಂಡಲಿನಿ ಸರಸ್ವತಿ ಅಂತ ಕರೀತೀವಿ. ಆ ಸರಸ್ವತಿದೇ ಗಾಯತ್ರಿ, ಸಾವಿತ್ರಿ ಆ್ಯಂಡ್ ಸರಸ್ವತಿ. ಈ ಜಾಗ ಸೂರ್ಯಮಂಡಲ. ಇಲ್ಲಿ ಅವಳನ್ನು ಸವಿತ್ರ ದೇವತೆ ಅಂತ ಹೇಳ್ತೀವಿ. ಇಲ್ಲಿಂದ ಕೆಳಭಾಗದಲ್ಲಿ ಅವಳು ಕಾಳಿ ಅಂತ ಹೇಳ್ತೀವಿ, ಇಲ್ಲ ದಾಕ್ಷಾಯಿಣಿ ಅಂತ ಹೇಳ್ತೀವಿ. ಅವಳು ಕುಂಡಲಿನಿ ಶಕ್ತಿ. ಇಲ್ಲಿ ಅವಳು ಸಾವಿತ್ರಿ, ಇಲ್ಲಿಂದ ಮೇಲ್ಗಡೆ ಸರಸ್ವತಿ. ಕುಂಡಲಿನಿ ಅಂದರೆ ಅವಳು ಕಾಳಿ, ದುರ್ಗಾ, ಪರಮೇಶ್ವರಿ ಅಂತ ಹೇಳ್ತೀವಲ್ಲ, ಆ ಶಕ್ತಿ ಅವಳು. ಸರಸ್ವತಿಯಾಗಿ ಅವಳು 16 ಕಲೆಯಲ್ಲಿ ಶೋಭಿಸ್ತಾಳೆ ಮೇಲೆ. ಇಲ್ಲಿ ಸಾವಿತ್ರಿಯಾಗಿದ್ದಾಳೆ. ಆ ಕೆಳಗಡೆ ಭಾಗದಲ್ಲಿ ಅಗ್ನಿ ಮಂಡಲದಲ್ಲಿ ಅವಳು 10 ಕಲೆಗಳಿಂದ ಶೋಭಿಸ್ತಾಳೆ ಅಂತ. ಹೀಗೆ ನಮಗೆ ಗಾಯತ್ರಿಯನ್ನು ಆಳವಾಗಿ ತಿಳ್ಕೊಳ್ತಾ ನಮ್ಮನ್ನು ನಾವು ಓದಬಹುದು. ನಮ್ಮ ಬಾಡಿನ ಸ್ಕ್ಯಾನ್ ಮಾಡಿ ನೋಡ್ಕೋಬೋದು. ಹೇಗೆ 3 ಮಂಡಲಗಳಾಗಿದೆ, ಹೇಗೆ 3 ಭಾಗ ಮಾಡಿದ್ದಾರೆ ನಮ್ಮ ಅರ್ಥ ಮಾಡ್ಕೊಳ್ಳೋಕ್ಕೆ. 3 ಮಂಡಲಗಳು, ಹೊಕ್ಕಳಿಂದ ಕೆಳಭಾಗದಲ್ಲಿ ಅಗ್ನಿಖಂಡ, ಅಲ್ಲಿಂದ ಮೇಲ್ಗಡೆ ಸೂರ್ಯಖಂಡ, ಇಲ್ಲಿಂದ ಮೇಲ್ಗಡೆ ಚಂದ್ರಖಂಡ ಅಂತ. ಯಾಕೆ ಇದನ್ನು ಮಾಡಿದ್ರು? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಮಾಡಿರೋದು. ಈ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಸಾವಿತ್ರಿ ಬೇರೆ ಅಲ್ಲ, ಸರಸ್ವತಿ ಬೇರೆ ಅಲ್ಲ, ಕುಂಡಲಿನಿ ಬೇರೆ ಅಲ್ಲ, ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ ಬೇರೆ ಬೇರೆ ಅಲ್ಲ. ಇದೆಲ್ಲ ಸಪ್ತಶತಿನಲ್ಲಿ ನಮಗೆ ಗೊತ್ತಾಗ್ತಾ ಬರುತ್ತೆ. ಗಾಯತ್ರಿಯ ಸೂಕ್ಷ್ಮ ರೂಪಗಳೆಲ್ಲ, ಲಲಿತಾ ಸಹಸ್ರನಾಮ ಇದೆಲ್ಲ ಓದ್ತಾ ಇದ್ದರೆ